DRG Kids. ಕತೆ ವಿಚಿತ್ರವಾದ ಕುಟುಂಬ. ಮಾಹಿಷ್ಮತಿ ಅನ್ನೋ ಒಂದು ಊರು ಇತ್ತು. ಅಲ್ಲಿ ಒಂದು ಕುಟುಂಬ ಇತ್ತು. ಅಲ್ಲಿ ಮದುವೆ ಆಗಿರೋ 3 ಜೋಡಿಗಳಿದ್ವು. ಈ ಕುಟುಂಬದಲ್ಲಿ 3 ಸೊಸೆಗಳು ಒಟ್ಟಾಗೆ ಇದ್ರು. ಆದ್ರೆ ಅಣ್ಣ ತಮ್ಮಂದ್ರು 3 ಜನರಿಗೂ ಒಬ್ರು ಕಂಡ್ರೆ ಆಗ್ ಬರ್ತಾನೆ ಇರ್ಲಿಲ್ಲ. ಆದ್ರಿಂದ ಆ ಕುಟುಂಬ ದುಃಖದಲ್ಲಿತ್ತು. ಒಂದಿನ ಅವ್ರ ಅತ್ತೆ 3 ಸೊಸೆಂದ್ರನ್ನ ಕರೆದು ಏನ್ ಹೇಳಿದ್ರು ಅಂದ್ರೆ, ಸೊಸೆಯಂದಿರ, ನಿಮಗ್ ಗೊತ್ತಾ, ನಾನು ನಿಮ್ಮ ಮೂವರನ್ನ ನನ್ನ ಸ್ವಂತ ಮಗಳ ತರ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಇವತ್ತಿನವರೆಗೂ ಈ ಕುಟುಂಬವನ್ನ ನಾನು ಒಟ್ಟಾಗಿಟ್ಟಿದ್ದೀನಿ. ಆದ್ರೆ ಇನ್ಮೇಲಿಂದ ಈ ಕುಟುಂಬವನ್ನ ನೀವ್ ಮೂವರು ನಡೆಸಬೇಕಾಗಿದೆ. ಇಲ್ ನೋಡಿ, ನಿಮ್ 3 ಜನಕ್ಕೂ ಗೊತ್ತಿಲ್ದಿರೋದೇನೂ ಇಲ್ಲ. 3 ಜನ ಅಣ್ಣ ತಮ್ಮಂದಿರ್ಗೂ ಒಂದಲ್ಲ ಒಂದು ಜಗಳ ಬರ್ತಾನೇ ಇದೆ. ನಾನ್ ಏನ್ ಹೇಳ್ತೀನಿ ಅಂದ್ರೆ, ನೀವು 3 ಜನನು ಒಂದ್ ಕೆಲ್ಸ ಮಾಡಿ, ಅವ್ರು ಮತ್ತೆ ಒಟ್ಟಾಗಿರೋ ತರ ಮಾಡ್ಬೇಕು. ಸೊಸೆಯಂದಿರ, ಇದನ್ನೆಲ್ಲ ನನ್ನ ಮಕ್ಕಳಿಗೆ ಹೇಳೋಕೆ ಪ್ರಯತ್ನ ಪಟ್ಟೆ. ಆದ್ರೆ ಅವರ ನಡುವೆ ಇರೋ ಜಗಳ ದಿನೇ ದಿನೇ ಹೆಚ್ಚಾಗ್ತಿದೆ. ನನಗ್ ಬೇಕಾಗಿರೋದು ನನ್ನ ಕುಟುಂಬ ಮೊದ್ಲಿನ ತರ ಸಂತೋಷವಾಗಿ ಇರ್ಬೇಕು. ನನಗೂ ಅದೇ ಇಷ್ಟ ಅಮ್ಮ. ಈ ವಯಸ್ಸಿನಲ್ಲಿ ನನ್ನ ಮಕ್ಕಳು ಜಗಳ ಮಾಡ್ತಾ ಇರೋದನ್ನ ನನಗ್ ನೋಡೋದಿಕ್ ಆಗ್ತಿಲ್ಲ. ನನ್ ಮನ್ಸು ತುಂಬಾ ಕಷ್ಟ ಪಡ್ತಿದೆ. ನನಗ್ ಗೊತ್ತಿಲ್ಲ ಅಂತದ ಅವರ ಮೂವರ ನಡುವೆ ಏನಾಗಿದೆ ಅಂತ. ಚಿಕ್ಕ ವಯಸ್ಸಿನಲ್ಲಿ ಅವರ ನಡುವೆ ಎಷ್ಟು ಪ್ರೀತಿ ಇತ್ತು. ನನ್ ಮನ್ಸ್ ಹೇಳ್ತಾ ಇದೆ, ಇನ್ನೂ ಅವರ ನಡುವೆ ಆ ಪ್ರೀತಿ ಇದೆ. ಆದ್ರೆ ಅವರ ನಡುವೆ ಏನೋ ಸಮಸ್ಯೆ ಇದೆ. ಅದನ್ನ ಅವರು ಮೂವರು ಅವರ ಮನಸ್ಸಲ್ಲೇ ಬಚ್ಚಿಟ್ಟಿದ್ದಾರೆ. ಎಲ್ಲಿ ತನಕ ಆ ವಿಷಯ ಹೊರಗ್ ಬರಲ್ವೋ ಅಲ್ಲಿಯ ತನಕ ಅವರ ಮೂವರ ನಡುವೆ ಮನಸ್ತಾಪ ಇರುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಹೌದು ಅಮ್ಮ, ನೀವ್ ನಿಜ ಹೇಳ್ತಾ ಇದ್ದೀರಾ. ನೀವು ಮತ್ತೆ ಅಪ್ಪಾಜಿ ಹೇಗ್ ಹೇಳ್ತಿರೋ ಹಾಗೆ ಕೇಳ್ತೀವಿ. 3 ಜನ ಅವ್ರ ಮಾತನ್ ಕೇಳಿ ಅಡಿಗೆ ಮನೆಗ್ ಬಂದ್ರು. ಸುಮ್ನಿದ್ರು, ಯೋಚನೆ ಮಾಡ್ತಾ ಇದ್ರು. ಅಮ್ಮ ಮತ್ತೆ ಅಪ್ಪಾಜಿ ಸರಿಯಾಗಿ ಹೇಳ್ತಾ ಇದ್ದಾರೆ. ಇವರು ಮೂವರ ನಡುವೆ ಏನೋ ಸಮಸ್ಯೆ ಇದೆ. ನಾವೇನಾದ್ರೂ ಮಾಡ್ಲೇಬೇಕು. ಹೌದು ಅಕ್ಕ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಅವ್ರನ್ನ ಈ ಸ್ಥಿತಿಯಲ್ಲಿ ನೋಡೋಕೆ ಚೆನ್ನಾಗಿಲ್ಲ. ಅಕ್ಕ, ಇಂಥ ಒಂದ್ ಪರಿಸ್ಥಿತಿಲಿ ಏನ್ ಮಾಡ್ಬೇಕು? ಮತ್ತೆ 3 ಜನ ಯೋಚನೆಗೆ ಬೀಳ್ತಾರೆ. ಅಕ್ಕ, ನನ್ನ ಹತ್ರ ಒಂದು ಉಪಾಯ ಇದೆ. ಹಾ, ಹೇಳು ರಾಧಾ. ಹಾ, ಹೇಳು ಏನ್ ಉಪಾಯ? ನನಗನ್ನಿಸ್ತಾ ಇದೆ, ಈ ಮೂವರು ಅಣ್ಣ ತಮ್ಮಂದನ್ನ ಒಂದೇ ಕೋಣೆಯಲ್ಲಿ ಕೂಡಿಡ್ಬೇಕು. ಅವರು ಅವ್ರ ಮನ್ಸಲ್ಲಿರೋ ವಿಷಯನ ಹೊರಗಡೆ ಹೇಳ್ತಾರೆ. ಹೌದು ರಾಧಾ, ನಿನ್ನ ಈ ಉಪಾಯ ಚೆನ್ನಾಗಿದೆ. ಆದ್ರೆ ಅವರ ಜಗಳ ಇನ್ನೂ ದೊಡ್ಡದಾಗ್ಬಾರ್ದು. ಅಕ್ಕ, ಎಲ್ಲಿಯವರೆಗೆ ಅವ್ರ ಮೂವರು ಅವರ ಮನ್ಸಲ್ಲಿರೋದನ್ನ ಹೊರಗೆ ಹೇಳಲ್ವೋ ಅಲ್ಲಿಯ ತನಕ ಅವರು ಪ್ರೀತಿಯಿಂದ ಇರೋಕೆ ಸಾಧ್ಯ ಇಲ್ಲ. ಮತ್ತೆ ಮನೆಯಲ್ಲಿ ಇನ್ನೂ ಜಗಳ ಆಗ್ತಾನೆ ಇರುತ್ತೆ. ಎಲ್ಲಿ ತನಕ ಅವ್ರ ಮನ್ಸಲ್ಲಿರೋ ವಿಷಯನ ಹೊರಗಡೆ ಹೇಳಲ್ವೋ ಅಲ್ಲಿ ತನಕ ನಾವು ಅವ್ರನ್ನ ಕೋಣೆಯಿಂದ ಹೊರಗಡೆ ಬಿಡೋದ್ ಬೇಡ. ಹಾ, ಇದೆಲ್ಲ ಸರಿ. ಆದ್ರೆ ನಾವು ಹೇಗೆ ಅವ್ರ ಮೂವರ್ನು ಒಂದೇ ಕೋಣೆಲ್ ಕಳ್ಸೋದು? ರಾಣಿ ಇದ್ರ ಬಗ್ಗೆ ಯೋಚನೆ ಮಾಡ್ತಾಳೆ. ನಾನ್ ರಾಕೇಶ್ನ ಕಳಿಸ್ತೀನಿ. ನಾನ್ ರಮೇಶ್ನ ಸರಿಯಾದ ಸಮಯಕ್ಕೆ ಕಳಿಸ್ತೀನಿ. ನನಗ್ ನನ್ ಮೇಲೆ ವಿಶ್ವಾಸ ಇದೆ. ನಾನು ಕೂಡ ಸುನೀಲ್ ಅವ್ರನ್ನ ಕೋಣೆಗೆ ಕಳಿಸ್ತೀನಿ. ನಾವ್ ಇದನ್ನ ಮಾಡ್ಲೇಬೇಕು. 3 ಜನನು ಸೇರಿ ಒಂದ್ ಸಮಯನ ಫಿಕ್ಸ್ ಮಾಡ್ತಾರೆ. ನಂತರ ಅವ್ರ ಕೆಲ್ಸನ ಶುರು ಮಾಡ್ತಾರೆ. ಕೇಳಿಸ್ಕೊಳ್ಳಿ, ನಾನು ಸ್ಟೋರ್ ರೂಮ್ ಇಂದ ಕೆಲವೊಂದು ವಸ್ತುಗಳನ್ನ ತಗೋಬೇಕು. ನನ್ ಜೊತೆ ಬನ್ನಿ. ಆಯ್ತು ಬಾ, ನಾನ್ ನಿನ್ಗೆ ಸಹಾಯ ಮಾಡ್ತೀನಿ. ಕೋಣೆ ಒಳಗಡೆ ರಾಣಿ ರಾಕೇಶ್ನ ಕಳ್ಸ್ಬಿಟ್ಟು ಆಚೆ ಚಿಲ್ಕಾಗ್ಬಿಡ್ತಾಳೆ. ರಾಣಿ, ನೀನೇನ್ ಮಾಡ್ತಿದ್ಯಾ? ನನ್ನನ್ ಯಾಕೆ ಕೂಡಿಟ್ಟಿದ್ಯಾ? ಬಾಗ್ಲು ತೆಗಿ. ರಾಕೇಶ್ ಅವರೇ, ಸ್ವಲ್ಪ ಇರಿ, ನಾನ್ ಬಾಗ್ಲು ತೆಗಿತೀನಿ. ಅಯ್ಯೋ ದೇವ್ರೇ, ಬೇಗ! ಎಷ್ಟೊತ್ತು? ಅದೇ ತರ ಮೈಮಾನು ರಾಧಾನು ಒಂದೊಂದ್ ಯೋಜನೆ ಮಾಡಿ ಅವ್ರ ಗಂಡಂದಿರನು ಕೂಡ ಕೋಣೆ ಒಳಗೆ ಹಾಕ್ಬಿಡ್ತಾರೆ. ಆ 3 ಜನ ಒಬ್ರನ್ನೊಬ್ರು ನೋಡ್ಕೋತಾ ಇದ್ರೆ ಅವ್ರಿಗೆ ಯೋಜನೆ ಅರ್ಥ ಆಯ್ತು. ಆವಾಗ್ಲೇ ಬಾಗ್ಲ ಅಡಿಗಡೆಯಿಂದ ಒಂದು ಪತ್ರ ಬರುತ್ತೆ. ಇಲ್ ನೋಡು, ಏನೋ ಲೆಟರ್ ಹಾಕ್ತಿದ್ದಾರೆ. ಇರೋ, ನಾನ್ ನೋಡ್ತೀನಿ. ಅದ್ರಲ್ಲಿ ಏನ್ ಬರ್ತಿದೆ? ಬೇಗ ಓದು. ನಾವು 3 ಜನನು ನಿಮ್ಮನೇಲಿ ಕೂಡಾಕಿದೀವಿ. ನೀವು 3 ಜನನು ಒಬ್ರತೊಬ್ರು ಮಾತಾಡ್ಕೊಂಡು ಸಮಸ್ಯೆನ ಬಗೆಹರಿಸಿ. ಅದ್ರ ನಂತರನೇ ನಾವು ಬಾಗಿಲ್ ತೆಗಿತೀವಿ. ಕೊನೆಯದಾಗಿ ನಾವ್ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ನೀವೆಲ್ಲ ಮನಸ್ ಬಿಚ್ಚಿ ಮಾತಾಡಿ. 3 ಜನನು ಒಬ್ರನ್ನೊಬ್ರು ನೋಡಿದ ನಂತರ ಮಾತಾಡಕ್ಕೆ ಶುರು ಮಾಡ್ತಾರೆ. ಅವ್ರ 3 ಜನದ ಬಗ್ಗೆನೂ ನನಗ್ ಚೆನ್ನಾಗ್ ಗೊತ್ತು. ನಾವ್ 3 ಜನನು ಸೇರಿ ಸಮಸ್ಯೆನ ಬಗೆಹರಿಸೋವರೆಗೂ ಅವ್ರು ಖಂಡಿತ ನಮ್ಮನ್ನ ಹೊರಗ್ ಬಿಡಲ್ಲ. ಹೌದು, ನೀವ್ ಹೇಳಿದ್ದು ಸರಿ ಇದೆ ಅಣ್ಣ. ಹೌದು, ನನ್ಗೂ ಹಾಗೇನೆ ಕಾಣಿಸ್ತಾ ಇದೆ. ನಾವು 3 ಜನರ ಒಳಗಡೆ ಇದುವರೆಗೆ ಏನೆಲ್ಲ ನಡೆದಿದ್ಯೋ ಅದನ್ನೆಲ್ಲ ಸರಿ ಮಾಡೋ ಸಮಯ ಇದೆ ಅನ್ಸುತ್ತೆ. ನಾವು ಎಷ್ಟ್ ದಿನ ಅಂತ ಇದೇ ರೀತಿ ಮಾತಾಡ್ದೆ ಜಗಳ ಆಡ್ಕೊಂಡಿರ್ತೀವಿ? ನೀವೇ ಹೇಳಿ.
ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀನಿ, ಹಾಗಾಗಿ ನಿಮ್ ಜೊತೆ ನಾನು ಮಾತಾಡೋದಿಕ್ಕಾಗ್ತಿಲ್ಲ. ನನಗೆ ನಿಮ್ ಮೇಲೆ ಯಾವ ಕೋಪನೂ ಇಲ್ಲ. ನಿಮ್ಮಿಬ್ರು ಬೆಳವಣಿಗೆ ನೋಡಿ ನನ್ಗೆ ಯಾವತ್ತೂ ಸಂತೋಷನೇ. ಆದ್ರೆ ಕೆಲವು ಸಲ ನಾನು ಮಾಡಿದ ಕೆಲಸದಿಂದಾನೇ ನನಗೆ ಕೋಪ ಬರುತ್ತೆ. ಅದನ್ನ ನಾನು ನಿಮ್ಮಿಬ್ರು ಮೇಲೂ ತೋರಿಸ್ಬಿಡ್ತೀನಿ. ಹೌದು, ನಾನು ನನ್ನ ಕೆಲಸ ಬ್ಯುಸಿ ಆಗಿರೋದ್ರಿಂದ ನಿಮ್ಮ ಹತ್ರ ಮಾತಾಡಕ್ಕೆ ಆಗಲ್ಲ. ನಾವು ಎಲ್ಲ ಒಟ್ಟಾಗಿ ಮಾತಾಡಕ್ ಆಗದೆ ಇರೋದ್ರಿಂದ ನಮ್ಮ ಅಕ್ಕಪಕ್ಕ ಮನೆಯವ್ರು ಕೂಡ ನಮ್ಮನ್ನ ಬೇರೆ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಹೌದು ಅಣ್ಣ, ನೀವು ಎಷ್ಟ್ ದಿನ ಇದೇ ಮಾತನ್ನೇ ಹೇಳ್ತಿರ್ತೀರಾ? ಏನ್ ಹೇಳ್ದೆ ಅಣ್ಣ? ನಮ್ಮೆಲ್ರಿಗೂ ಕೆಲ್ಸ ಇದೆ, ಅಪ್ಪನೂ ಕೆಲ್ಸ ಮಾಡ್ತಿದ್ರು. ಆದ್ರೆ ಅಲ್ಲಿರೋ ಕೋಪನ ಮನೆ ಮೇಲೆ ತೋರ್ಸೋದು ಯಾವ ನ್ಯಾಯ ಹೇಳಿ? ಅಲ್ಲಿರೋ ಕೋಪನ ಮನೆಗ್ ತಂದ್ರೆ ನಾವು ಮನೇಲಿರೋ ಸಂತೋಷನೇ ಕಳ್ಕೊಂಡ್ಬಿಡ್ತೀವಿ. ನಿಜ ಹೇಳ್ಬೇಕು ಅಂದ್ರೆ ನಿಮ್ ಕೋಪನ ಕಂಟ್ರೋಲ್ ಮಾಡಕ್ಕೆ ನಿಮ್ ಕೈಲಿ ಆಗ್ತಿಲ್ಲ. ಹೌದು, ಸುನಿಲ್ ಹೇಳ್ತಿರೋದು ನಿಜ ಅಣ್ಣ. ಚಿಕ್ಕ ವಯಸ್ಸಲ್ಲಿ ನೀವು ಈ ತರ ಕೋಪ ಮಾಡ್ಕೊಂಡಿರೋದೇ ಇಲ್ಲ. ಜ್ಞಾಪಕ ಇದೆಯಾ? ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಆಟ ಆಡ್ಕೊಂಡು ಎಷ್ಟು ಚೆನ್ನಾಗಿದ್ವಿ. ಚಿಕ್ಕ ವಯಸ್ಸಲ್ಲೆಲ್ಲ ನಾನು ತುಂಟಾಟ ಆಡ್ದಾಗ ಅಪ್ಪ ನನ್ನನ್ನು ಹೊಡೆಯಕ್ ಬರ್ತಿದ್ರು, ನೆನ್ಪಿದ್ಯಾ? ಅವಾಗ ನೀವೇ ತಾನೇ ನನ್ನನ್ನು ಕಾಪಾಡ್ತಿದ್ದು. ಹೌದು ಅಣ್ಣ, ನಾವಿಬ್ರು ನಿಮ್ಮನ್ ನೋಡಿನೇ ಸಾಕಷ್ಟು ಒಳ್ಳೆ ವಿಷಯನ ನಿಮ್ಮಿಂದ ಕಲ್ತ್ಕೊಂಡ್ವಿ. ಆದ್ರೆ ಇದ್ದಕ್ಕಿದ್ದಂಗೆ ನೀವು ಬದ್ಲಾಗ್ಬಿಟ್ರಿ ಅಲ್ಲ ಅಣ್ಣ. ನೀನು ಹೇಳೋದು ನಿಜಾನೇ. ನನ್ನಲ್ಲಾಗಿರೋ ಬದಲಾವಣೆನ ನಾನು ಫೀಲ್ ಮಾಡೋದಿಕ್ಕಾಗ್ತಿಲ್ಲ. ಚಿಕ್ಕ ವಯಸ್ಸಲ್ಲೇ ತುಂಬಾ ಕಷ್ಟಪಟ್ಟೆ ಅಲ್ವಾ? ನಿಮ್ಮಿಬ್ರನ್ನು ಕಂಡ್ರೆ ನನಗೆ ತುಂಬಾನೇ ಇಷ್ಟ. ನಿಮ್ಮಿಬ್ರು ಜೀವನದಲ್ಲಿ ನಿಮ್ಗೆ ಏನೇ ತೊಂದರೆ ಆದ್ರೂ ನನ್ನಿಂದ ಸಹಿಸ್ಕೊಳ್ಳೋದಿಕ್ಕಾಗಲ್ಲ. ನನ್ನ ಎಲ್ಲ ಜವಾಬ್ದಾರಿನೂ ಒಪ್ಕೊಂಡ್ಮೇಲೆ ನಾನು ಯಾಕೆ ಹೀಗೆ ಬದಲಾದೆ ನನಗೆ ಗೊತ್ತಾಗ್ತಿಲ್ಲ. ಅಣ್ಣ, ಅವಾಗ ನಾವು ಚಿಕ್ಕ ಹುಡುಗರು, ಈಗ ದೊಡ್ಡವರಾಗಿದ್ದೀವಿ. ಇವಾಗ ನಿಮ್ಗಿರೋ ಜವಾಬ್ದಾರಿಗಳೆಲ್ಲ ನಾವು ಸೇರಿ ಹಂಚ್ಕೊಳ್ಳೋಣ. ಏನಂತೀರ ಅಣ್ಣ? ಹೌದು ಅಣ್ಣ, ನಿಮ್ ಜೊತೆ ಕೆಲಸ ಮಾಡೋದು ನಮ್ ಜವಾಬ್ದಾರಿ ಕೂಡ. ನಾವೆಲ್ಲ ಸೇರಿ ಒಟ್ಟಾಗಿ ಕೆಲಸ ಮಾಡ್ಬೇಕು, ಇಲ್ಲ ಅಂದ್ರೆ ನಮ್ಮ ಮನೇಲಿ ಯಾವತ್ತೂ ಸಂತೋಷ ಇರಲ್ಲ. ಆದ್ರೆ ನನಗೆ ನಿಮ್ಮಿಬ್ರು ಮೇಲೂ ಇಷ್ಟೊಂದು ಭಾರ ಹಾಕೋದಿಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ನೀವಿಬ್ರು ನನ್ನ ತಮ್ಮಂದಿರೋ. ಅಣ್ಣ, ನಾವ್ ಯಾವತ್ತಿದ್ರು ನಿನಗೆ ಚಿಕ್ಕವ್ರೆ. ಆದ್ರೆ ಮನೆ ಮತ್ತೆ ಮನೆ ವಿಷಯ ನೋಡ್ಕೊಳ್ಳೋದು ನಮ್ಮಿಬ್ರು ಜವಾಬ್ದಾರಿ ಕೂಡ ತಾನೇ. ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ ಜವಾಬ್ದಾರಿನ ದಯವಿಟ್ಟು ನಮಗ್ ಮಾಡೋದಿಕ್ ಬಿಡಿ. ಹೌದಣ್ಣ, ಒಂದ್ ವೇಳೆ ಇರೋ ಕೆಲ್ಸಗಳನ್ನೆಲ್ಲ ನಾವೆಲ್ಲ ಸೇರಿ ಹಂಚ್ಕೊಂಡ್ರೆ ಸಮಸ್ಯೆ ಎಲ್ಲ ದೂರ ಆಗತ್ತೆ ಅಣ್ಣ. ನೀವೇ ಇನ್ನೊಂದ್ಸಲ ಯೋಚನೆ ಮಾಡಿ. ನೀವು ಇಷ್ಟೊಂದೆಲ್ಲ ಯೋಚನೆ ಮಾಡೋದು ಅವಶ್ಯಕತೆನೇ ಇಲ್ಲ. ಅದು ಅಲ್ಲದೆ ಮನೇಲಿ ಎಲ್ರೂ ನೆಮ್ಮದಿಯಾಗಿರ್ತೀವಿ. ಯೋಚನೆ ಮಾಡಿ, ಮನೇಲಿ ಎಲ್ರೂ ಮತ್ತೆ ಸಂತೋಷವಾಗಿರ್ಬೋದು. ನೀವು ಕೋಪ ಮಾಡ್ಕೊಂಡ್ರೆ ಯಾರಿಗೂ ಒಳ್ಳೇದಲ್ಲ. ನಮ್ ಕುಟುಂಬ ಯಾವತ್ತೂ ಬೇಜಾರಲ್ಲೇ ಇರುತ್ತೆ ಅಣ್ಣ. ನೀವಿಬ್ರು ಇಷ್ಟೊಂದು ಬೆಳೆದಿದ್ದೀರಾ ಅಂತ ನನ್ಗೆ ಇಲ್ಲಿವರೆಗೂ ಗೊತ್ತಾಗ್ಲೇ ಇಲ್ಲ. ಅಪ್ಪ ಸರಿಯಾಗೇ ಹೇಳಿದ್ದಾರೆ. ಮನೇಲಿರೋ ಚಿಕ್ಕವರು ಅವ್ರವ್ರ ಜವಾಬ್ದಾರಿನ ಅರ್ಥ ಮಾಡ್ಕೊಂಡ್ರೆ ಅವರು ದೊಡ್ಡವರಾಗಿ ಬದಲಾಗ್ತಾರೆ ಅಂತ ನಾನು ನಿಮ್ಮಿಬ್ರತ್ರನೂ ಕ್ಷಮೆ ಕೇಳ್ತೀನಿ. ನಾನು ಈ ವಿಷಯ ಅರ್ಥ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಲೇಟ್ ಮಾಡ್ಬಿಟ್ಟೆ. 3 ಜನನು ಒಬ್ರನ್ನೊಬ್ರು ತಪ್ಕೋತಾರೆ. 4 ಗಂಟೆ ನಂತರ 3 ಜನನು ಒಂದ್ ಪತ್ರ ಬರೆದ್ಬಿಟ್ಟು ಬಾಗಿಲ್ ಕೆಳಗಡೆ ಹಾಕ್ಬಿಡ್ತಾರೆ. ದೊಡ್ಡ ಸೊಸೆ ಅದನ್ನ ಓದಕ್ ಶುರು ಮಾಡ್ತಾಳೆ. ನಾವ್ 3 ಅಣ್ಣ ತಮ್ಮಂದ್ರು ಒಬ್ರಿಗೊಬ್ರು ಮಾತಾಡ್ಕೊಂಡಿದೀವಿ. ಹಾಗೆ ನಮ್ಗೆ ನಂಬಿಕೆ ಇದೆ, ನಾವ್ 3 ಇನ್ನೆಂದೂ ಜಗಳ ಆಡಲ್ಲ. ಇನ್ ಮುಂದೆ ನಾವು ಖುಷಿಯಾಗಿರ್ತೀವಿ. ರಾಧಾ ಬಂದು ಬಾಗಿಲ್ನ ತೆಗಿತಾಳೆ. ಮದುವೆ ಆಗಿರೋ 3 ಜೋಡಿಗಳು ಒಬ್ರನ್ನೊಬ್ರು ನೋಡ್ಕೊಂಡು ಸಂತೋಷ ಪಡ್ತಾರೆ. ಅವ್ರೆಲ್ಲಾ ಸೇರಿ ಸಂತೋಷವಾಗಿ ಅಪ್ಪ ಅಮ್ಮನ್ ನೋಡಕ್ಕೆ ಕೆಳಗಡೆ ಹೋಗ್ತಾರೆ. ಎಲ್ರನ್ನು ಒಟ್ಟಾಗಿ ಸಂತೋಷವಾಗಿ ನೋಡಿ, ನಮ್ ಎಲ್ಲಾ ಸೊಸೆಯಂದ್ರು ಓದಿರೋದಿಕ್ಕೆ ಎಲ್ಲಾನ ಅರ್ಥ ಮಾಡ್ಕೊಂಡು ಇವ್ರನ್ನೆಲ್ಲ ಮತ್ತೆ ಒಂದಾಗೋ ಹಾಗೆ ಮಾಡಿದ್ರು. ಹಾ, ನೀವ್ ನಿಜ ಹೇಳ್ತಾ ಇದ್ದೀರಾ. ಒಂದ್ ಹುಡುಗಿ ಮನ್ಸ್ ಮಾಡಿದ್ರೆ ಒಡ್ದ್ ಹೋಗಿರೋ ಕುಟುಂಬನ ಒಂದ್ ಮಾಡ್ತಾಳೆ ಅಲ್ವಾ ಸೊಸೆಂದ್ರ? 6 ಜನನು ಬಂದು ಅಪ್ಪ ಅಮ್ಮನ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾರೆ. ಇವ್ರಿಗೂ ತುಂಬಾ ಸಂತೋಷ ಆಗುತ್ತೆ. ಸಮಸ್ಯೆ ಎಲ್ಲ ಬಗೆಹರಿದು ಕುಟುಂಬದವರೆಲ್ಲ ಸಂತೋಷವಾಗಿರ್ತಾರೆ. ಎಲ್ರು ಸೇರಿ ಅನ್ಯೋನ್ಯತೆಯಿಂದ ಇರ್ತಾರೆ. ಇನ್ ಮುಂದೆ ಅವ್ರ ಮಧ್ಯೆ ಯಾವುದೇ ಸಮಸ್ಯೆಗಳಿರಲ್ಲ. ಅವ್ರ ಮಧ್ಯೆ ಮನಸ್ತಾಪನೂ ಬರಲ್ಲ, ಸಂತೋಷವಾಗಿನೂ ಇರ್ತಾರೆ.